ನಮಸ್ಕಾರ ವೀಕ್ಷಕರೇ, ಇನ್ ರಾಯಚೂರು ವತಿಯಿಂದ ಮತ ಜಾಗೃತಿ. ನನ್ನ ಒಂದು ಮತ ಹಾಕದಿದ್ದರೆ ಏನು ಆಗೋಲ್ಲ ಎಂಬ ಉಡಾಫೆ ಬೇಡ. ನನ್ನ ಒಂದು ಮತ ನನ್ನ ಮಕ್ಕಳ ಭವಿಷ್ಯ, ನನ್ನ ದೇಶದ ಭವಿಷ್ಯ ಅಡಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ಸೋಮಣ್ಣ ಜಿಲ್ಲೆಯವರಲ್ಲ ಎಂದ ಕಾಂಗ್ರೆಸ್ ನಾಯಕರು ಕುಮಾರ್ ನಾಯಕ್ ಜಿಲ್ಲೆಯವರೇ ಎಂದು ಹೇಳಲಿ ಸೋಮಣ್ಣ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜನರಿಗೆ ತಪ್ಪು ಮಾಹಿತಿ ಹೇಳಿಕೆ ಹಿಂಪಡೆಯಲಿ VR ಸುದರ್ಶನ್. ಸತ್ಯ ಸುಳ್ಳಿನ ಮಧ್ಯೆ ಲೋಕಸಭಾ ಚುನಾವಣೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಿ ತನ್ವೀರ್ ಶೇಟ್. ಎಲೆಬಿಚ್ಚಲಿ ಸಂಭ್ರಮದಿಂದ ಜರುಗಿದ ಮಹಾಂತೇಶ್ವರ ಜಾತ್ರೆ. ಬಿಜೆಪಿ 10 ವರ್ಷದ ಆಡಳಿತದಲ್ಲಿ ಜನರಿಗೆ ಬಣ್ಣದ ಮಾತು ಮೂಲಕ ವಂಚನೆ, ಬಂಡವಾಳಶಾಹಿ ಪರವಾದ ಬಿಜೆಪಿಯನ್ನು ಸೋಲಿಸಿ ರಾಧಾಕೃಷ್ಣ. ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸುವಲ್ಲಿ ಕಾಳಜಿ ಇಲ್ಲದ ಕಾಂಗ್ರೆಸ್ ಬಿಜೆಪಿಯನ್ನು ತಿರಸ್ಕರಿಸಿ ಬಿಎಸ್ಪಿಗೆ ಬೆಂಬಲಿಸಿ ವೈನಸಪ್ಪ. ಕಾಂಗ್ರೆಸ್ಗೆ ನಮ್ಮ ಬೆಂಬಲ, ಪರಶುರಾಮ್. ವಾರ್ಡ್ ನಂಬರ್ 23ರಲ್ಲಿ ಗ್ಯಾರಂಟಿ ಕಾರ್ಡ್ ವಿತರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ. ದ್ವಿತೀಯ PUC ಪರೀಕ್ಷೆ 250 ವಿದ್ಯಾರ್ಥಿಗಳ ಗೈರು. ಮತ್ತು ನೀರಿಲ್ಲದೆ ನದಿ ಸಂಪೂರ್ಣ ಖಾಲಿ, ಬಿಸಿಲಿನ ತಾಪಕ್ಕೆ ಮೊಸಳೆ ಸಾವು. ವಾರ್ತೆಗಳ ವಿವರ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಪ್ರಚಾರ ನಡೆಸಿ ಸೋಮಣ್ಣ ಜಿಲ್ಲೆಯವರಲ್ಲ ಎಂದು ಹೇಳಿದ್ದರು. ಆದರೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಜಿಲ್ಲೆಯವರನ್ನು ಕಣಕ್ಕಿಳಿಸಿದ್ದಾರೆ. ಇದಕ್ಕೆ ಏನು ಹೇಳುತ್ತಾರೆ ಎಂದು ಮಾಜಿ ಸಚಿವ ಹಾಗೂ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪ್ರಶ್ನಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಪ್ರಚಾರ ನಡೆಸಿ ಸೋಮಣ್ಣ ಜಿಲ್ಲೆಯವರಲ್ಲ ಎಂದು ಹೇಳಿದರು. ಆದರೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಜಿಲ್ಲೆಯವರನ್ನು ಕಣಕ್ಕಿಳಿಸಿದ್ದಾರೆ. ಇದಕ್ಕೆ ಏನು ಹೇಳುತ್ತಾರೆ ಎಂದು ಮಾಜಿ ಸಚಿವ ಹಾಗೂ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪ್ರಶ್ನಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆ ದೇಶದ ಚುನಾವಣೆಯಾಗಿದ್ದು ಸಮರ್ಥ ದೂರದೃಷ್ಟಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಬಿಜೆಪಿ ಬೆಂಬಲಿಸಬೇಕಿದೆ. ಸರಳ ಸಜ್ಜನಿಕೆ ಅಭ್ಯರ್ಥಿಯಾಗಿರುವ ರಾಜಾ ಅಮರೇಶ್ವರ್ ನಾಯಕರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಐಎಎಸ್ ಅಧಿಕಾರಿಯಾಗಿರುವ ಜಿ ಕುಮಾರ್ ನಾಯಕ್ ಸೇವಾ ನಿವೃತ್ತಿ ನಂತರ ಜಿಲ್ಲೆಗೆ ಆಗಮಿಸಿ ಸ್ಪರ್ಧಿಸಿದ್ದಾರೆ. ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ. ಸ್ಥಳೀಯರಾದ ಬಿಜೆಪಿ ಅಭ್ಯರ್ಥಿಯನ್ನು ಜನತೆ ಆಶೀರ್ವಾದ ಮಾಡಬೇಕೆಂದರು. ಏಮ್ಸ್ ಮಂಜೂರಾತಿ ವಿಷಯದಲ್ಲಿ ಕೇಂದ್ರದ ಸರ್ಕಾರದ ಮೇಲೆ ಒತ್ತಡ ಹಾಕುವ ಪ್ರಯತ್ನ ಅಮರೇಶ್ವರ್ ನಾಯಕ್ ಮಾಡಿದ್ದಾರೆ. ಕರ್ನಾಟಕಕ್ಕೆ ಏಮ್ಸ್ ಮಂಜೂರು ಬಜೆಟ್ನಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರದ ಮೇಲೆ ಒತ್ತಡ ಹಾಕುವ ಕೆಲಸ ಮಾಡುವುದಾಗಿ ಹೇಳಿದರು. 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿದ್ದು ಉತ್ತಮ ಫಲಿತಾಂಶದ ದೊರೆಯುವ ವಿಶ್ವಾಸವಿದೆ. ಎರಡನೇ ಹಂತದಲ್ಲಿ ನಡೆಯಲಿರುವ 14 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಎಂದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವರು ಬಿಜೆಪಿಯನ್ನು ಬೆಂಬಲಿಸುವ ಮೂಲಕ ದೇಶಕ್ಕಾಗಿ ನಿರ್ಧಾರ ಕೈಗೊಂಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಒಂದಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದರು. ಕರ್ನಾಟಕದ ಶಾಸಕಾಂಗದ ಚುನಾವಣೆ ಅಲ್ಲ, ಇಲ್ಲ ಬೇರೆ ಬೇರೆ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಇಡೀ ದೇಶದಲ್ಲಿ 543 ಕ್ಷೇತ್ರಗಳಲ್ಲೂ ಕೂಡ ನಡೀತಾ ಇರ್ತಕ್ಕಂಥ ಚುನಾವಣೆ. ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ 14 ಈಗಾಗಲೇ ಮುಗಿದಿದೆ. ಇನ್ನು 14 7ನೇ ತಾರೀಕು ನಡೀತಾ ಇದೆ. ಅದು ರಾಯಚೂರು ಕೂಡ ಒಂದಾಗಿದೆ. ರಾಯಚೂರಿನ 8 ವಿಧಾನಸಭಾ ಕ್ಷೇತ್ರಗಳ ನಿನ್ನೆ ಮಧ್ಯಾಹ್ನ ನಾನು ಬಂದವರು ಮಿತ್ರರಾದ ಶಿವನಗೌಡ ನಾಯಕರ ದೇವದುರ್ಗಕ್ಕೆ ಹೋಗಿ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡವರು ಮತ್ತು ಶಂಕರಣ್ಣವರು ಶಿವನಗೌಡ ನಾಯಕರೆಲ್ಲ ಹೋಗಿ ನಾನು ಭಾರಿ ಖುಷಿಯಾಗಿದ್ದು, ತಳಮಟ್ಟದ ಕಾರ್ಯಕರ್ತರಾಗಿದ್ದಾರೆ. ಬೂತ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು 267 ಬೂತ್ಗೂ ಕೂಡ 5 ಜನ 6 ಜನ ಕಾರ್ಯಕರ್ತರು ಅವರ ಸ್ವಯಂ ಪ್ರೇರಣೆಯಿಂದ ಬಂದು ಇದನ್ನು ನಾವು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಎದುರಿಸ್ತೀವಿ ಎನ್ನುವ ಮಾತನ್ನು ಹೇಳಿದ್ದಾರೆ. ರಾಯಚೂರು ಸಿಟಿ ಸನ್ಮಾನ್ಯ ಶಿವರಾಜ್ ಪಾಟೀಲರು 3 ಬಾರಿ ಶಾಸಕರಾಗಿದ್ದಾರೆ. ಮತ್ತು ಬೆಳಿಗ್ಗೆ ಅನುಭವದ ಮಾತು ಈ ಜಿಲ್ಲೆಗೂ ನನಗೂ ನಿಮಗೆ ಗೊತ್ತಿದೆ. ಸಹೋದರ ಶಿವನಗೌಡ ನಾಯಕರು ಉಪಚುನಾವಣೆ ಇದೆ, ನೀವು ಯಾರು ಕೂಡ ಗೆಲ್ತಾರೆ ಅಂತ ಹೇಳೋದನ್ನು ನಗ್ತಾ ಇದ್ರಿ. ಅದಾದಮೇಲೆ ಹೋದ ಸಾರಿ ಚುನಾವಣೆಯಲ್ಲಿ ನಾನೇ ಒಂದು ಅವಾಗೂ ಕೂಡ ಪ್ರೆಸ್ ಮೀಟ್ ಮಾಡ್ದಾಗಂತೀನಿ. ಇವತ್ತು ನಾನು ಹೇಳ್ತೀನಿ, ಅಮರೇಶ್ವರ್ ನಾಯಕ್ ಅವರು ಹೋದ ಸಾರಿ ಗೆದ್ದಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಎರಡನೇದು ಹೋದ ಸಾರಿ ನಮಗೆ ಸ್ಥಳೀಯ ಕ್ಯಾಂಡಿಡೇಟ್ ಇದ್ದರು, ಬಿ ವಿ ನಾಯ್ಕ ಇದ್ದಿದ್ದು, ಅವತ್ತು ಬಿ ವಿ ನಾಯ್ಕ ಇದ್ದರು. ಇವತ್ತು ಸನ್ಮಾನ್ಯ ಕುಮಾರ್ ನಾಯಕ್ ಅವರು. ನಾನು ಒಂದು ರಾಜ್ಯದ ಗೃಹ ಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇನ್ನಿತರ ಮಂತ್ರಿಗಳಿಗೆ ಯಾಕೆ ನಿಮಗೆ ಈ ಥರದ ಡಬಲ್ ಸ್ಟ್ಯಾಂಡರ್ಡು? ತುಮಕೂರಲ್ಲಿ ಬಂದ್ರಿ ನೀವು, ಬೆಳಿಗ್ಗೆ ಸಂಜೆಯಲ್ಲಿ ನೀನು ಮಾತಾಡಲಿಲ್ಲ, ಹೊರಗಿನವರು ಸೋಮಣ್ಣ ಅಂದ್ರಿ. ಇಲ್ಲೇನು ಹೇಳ್ತೀರಿ ನೀವು? ಇಲ್ಲೇನು ಹೇಳ್ತೀರಿ? ಇನ್ನೇನು ಅವ್ರ ನಮ್ಮ ಹೇಳಿಲ್ಲ. ಕೊನೆಯವರೆಗೂ ಕೂಡ 24ನೇ ತಾರೀಕು ಸಂಜೆವರೆಗೂ ಅವರು ಒಂದೇ ಒಂದು ಪಿಟೀಲ್ ಬಾರಿಸಿದ್ದು ಸೋಮಣ್ಣ ಹೊರಗಿನವರು. ಸೋಮಣ್ಣನಿಗೂ ತುಮಕೂರಿಗೂ ಅವಿನಾಭಾವ ಸಂಬಂಧ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿತ್ತು. ಅಂಥ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ಅಧಿಕಾರಿಯನ್ನು ತಂದು ರಿಟೈರ್ಡ್ ಆದ ತಕ್ಷಣ ಅವರ ಕೊಡುಗೆ ಏನು? ಇಲ್ಲಿ 3-4 ವರ್ಷ DC ಆಗಿದ್ದು, ಜಿಲ್ಲಾಧಿಕಾರಿ ಆಗಿದ್ದು, ಒಂದು 14-12 ವರ್ಷನೂ ಉಸ್ತುವಾರಿ ಕಾರ್ಯದರ್ಶಿಗಳಾಗಿದ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಮಾನ್ವಿಯಲ್ಲಿ ಸನ್ಮಾನ್ಯ ಬಿ ವಿ ನಾಯಕರು ನಮ್ಮ ಪಕ್ಷದಿಂದ ಚುನಾವಣೆಗೆ ನಿಂತು ಅಲ್ಪಮತದಲ್ಲಿ ಸೋತಿದ್ದಾರೆ. ಅಲ್ಲಿಯ JDS ಮತ್ತು BJP ಒಂದಾಗಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ನಾವು ತೆಗೆದುಕೊಂಡಿದ್ದೇವೆ. ಸುರಪುರದಲ್ಲಿ ಶಾಸಕರು ದೈವಾಧೀನ ಆಗಿರೋದ್ರಿಂದ ಶಾಸಕ ಮತ್ತು ಲೋಕಸಭಾ ಸದಸ್ಯರು ಎರಡೂ ಕೂಡ ಏಕಕಾಲದಲ್ಲಿ ಚುನಾವಣೆ ನಡೆಯೋದ್ರಿಂದ ನಮಗಲ್ಲಿ ಸ್ವಲ್ಪ ಹೆಚ್ಚಿನ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ತುಂಬ ಅವಕಾಶಗಳಿದೆ. ಇನ್ನು ಶಹಾಪುರ ಮತ್ತು ಯಾದಗಿರಿ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರ ನಡವಳಿಕೆ, ಅವರು ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳ ಜೊತೆಯಲ್ಲಿ ಅವರ ಒಡನಾಟ, ಸಾಮಾನ್ಯ ಜನರ ಜೊತೆಯಲ್ಲಿ ಬೆರೆತುಕೊಳ್ತಕ್ಕಂಥ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಈ ಚುನಾವಣೆ ವಿಶ್ವಾದ್ಯಂತ ನೋಡ್ತಾ ಇರ್ತಕ್ಕಂಥ ಚುನಾವಣೆ, ಕೇವಲ ಭಾರತೀಯರಿಗೆ ಮಾತ್ರ ಈ ಚುನಾವಣೆ ಅಲ್ಲ, ವಿಶ್ವದ ಭೂಪಟದಲ್ಲಿ ಭಾರತವನ್ನು
11ನೇ ಸ್ಥಾನಕ್ಕಿಂತ 5ನೇ ಸ್ಥಾನಕ್ಕೆ ತಂದು ಅದನ್ನು ಮತ್ತೆ 2ನೇ ಸ್ಥಾನಕ್ಕೆ ತರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ಬಿಡುವಿಲ್ಲದ ಒಂದು ಸೆಕೆಂಡು ಕೂಡ ವೇಸ್ಟ್ ಮಾಡಿ ದುಡಿತಾ ಇರ್ತಕ್ಕಂಥ ಅವರ ಒಂದು ಕಾರ್ಯವೈಖರಿಯನ್ನು ಇಡೀ ವಿಶ್ವ ಇವತ್ತು ಮೆಚ್ಚಿಕೊಂಡಿದೆ. ಒಂದು ಸತ್ಯ, ರಾಯಚೂರಿನಲ್ಲೂ ದೇವದುರ್ಗ, ಲಿಂಗಸೂರು, ಮಾನ್ವಿ ಇವೆಲ್ಲವೂ ಕೂಡ ಜನತಾದಳ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯಂ, ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್, ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್, ಎನ್ ಶಂಕರಪ್ಪ, ಕಡಗೋಳು ಆಂಜನೇಯ, ರಾಘವೇಂದ್ರ ಉಟ್ಕೂರು, ರಾಜ್ಕುಮಾರ್ ಉಪಸ್ಥಿತರಿದ್ದರು. ದೇಶದ ಜನರಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಕೆಪಿಸಿಸಿ ವಕ್ತಾರ ಹಾಗೂ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಆಗ್ರಹಿಸಿದರು. ದೇಶದ ಜನರಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಕೆಪಿಸಿಸಿ ವಕ್ತಾರ ಹಾಗೂ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದುರುದ್ದೇಶದಿಂದ ರಾಜ್ಯದಲ್ಲಿ ಪ್ರಚಾರ ಸಭೆಗಳಲ್ಲಿ ಮಾತನಾಡುವ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಮುಸ್ಲಿಮರಿಗೆ ಹಿಂದುಳಿದ ವರ್ಗ ಮೀಸಲಾತಿ ನೀಡಿರುವ ಮೈಸೂರು ಒಡೆಯರ ಕಾಲದಿಂದಲೂ ನಡೆದು ಬಂದಿದೆ. ಮಿಲ್ಲರ್ ಸಮಿತಿ, ಹಾವನೂರು ಸಮಿತಿ ಸೇರಿ ಶಾಶ್ವತ ಹಿಂದುಳಿದ ಆಯೋಗ ರಚಿಸಿ ಶಿಫಾರಸುಗಳ ಮೇಲೆ ಸರ್ಕಾರ ಕ್ರಮ ಕೈಗೊಂಡಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳುವಿಕೆ ಆಧಾರ ಮೇಲೆ ನಿರ್ಧಾರ ಕೈಗೊಂಡಿದೆ. ಆದರೆ ನರೇಂದ್ರ ಮೋದಿ ಅವರಿಗೆ ಸತ್ಯ ಗೊತ್ತಿದ್ದರೂ ತಪ್ಪು ಮಾಹಿತಿ ಪ್ರಧಾನಿ ಹುದ್ದೆಯಲ್ಲಿ ಇದ್ದು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ 50% ಮೀಸಲಾತಿ ಹೆಚ್ಚಿಸದೇ ಇರುವಾಗ ಆರ್ಥಿಕ ಹಿಂದುಳುವಿಕೆ ಆಧಾರದ ಮೇಲೆ ಇಡಬ್ಲ್ಯೂಎಸ್ 10% ಮೀಸಲು ನೀಡಿ ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲಂಘಿಸಿದರು. ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಲು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಸಾಮಾಜಿಕ ಮತ್ತು ಹಿಂದುಳುವಿಕೆ ಸಮೀಕ್ಷೆ ನಡೆಸಲು ಪ್ರಾಯೋಗಿಕ ಯೋಜನೆ 23 ಕೋಟಿ ವೆಚ್ಚದಲ್ಲಿ ರೂಪಿಸಲಾಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಲಾಯಿತೇ ಹೊರತು ಜಾತಿ ಗಣತಿ ಅಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು 100 ಬಾರಿ ಸುಳ್ಳು ಹೇಳಿ ಸತ್ಯವಾಗಿಸಲು ಹೊರಟಿದ್ದಾರೆ ಎಂದು ಟೀಕಿಸಿದರು. ಸಂವಿಧಾನಕ್ಕೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿರುವುದು ಅವರ ಹುದ್ದೆಗೆ ಶೋಭೆ ತರುವಂತದ್ದಲ್ಲ. ಕಾಂಗ್ರೆಸ್ ಎಲ್ಲಿಯೂ ಮುಸ್ಲಿಮರಿಗೆ ಮಾತ್ರ ಹಿಂದುಳಿದ ವರ್ಗದ ಮೀಸಲಾತಿ ನೀಡುವುದಾಗಿ ಹೇಳಿಲ್ಲ. ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ಮಾಂಗಲ್ಯ ಕಿತ್ತಿಕೊಳ್ಳುತ್ತಿರುವುದಾಗಿ ನರೇಂದ್ರ ಮೋದಿ ಆಡುತ್ತಿರುವ ಮಾತು ಹತಾಶೆ ಸಂಕೇತವಾಗಿದೆ ಎಂದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಜನರ ಬದುಕು ಕಟ್ಟುವ ಕೆಲಸ ಮಾಡಿದೆ. ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಏನು ಮಾಡಿದೆ ಎಂದು ಪ್ರಶ್ನಿಸಿ, ಡಿಜಿಟಲ್ ಕ್ರಾಂತಿ ಮಾಡಿದ್ದು ರಾಜೀವ್ ಗಾಂಧಿಯವರು. ತುಷ್ಟೀಕರಣದ ಮೂಲಕ ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಅವರು ಹೇಳಿದ್ದ ಒಂದೇ ಒಂದು ಭರವಸೆ ಈಡೇರಿಲ್ಲ. ಕಪ್ಪು ಹಣ ನೋಟು ಅಮಾನ್ಯೀಕರಣ, ರೈತರ ಆದಾಯ ದ್ವಿಗುಣ ಸೇರಿದಂತೆ ಏನಾಗಿದೆ ಎಂದರು. ಆದರೆ ಅಂಬಾನಿ ಅದಾನಿ ಆಸ್ತಿ ಕಳೆದ 10 ವರ್ಷದಲ್ಲಿ ದುಪ್ಪಟ್ಟು ಮಾಡಿದ್ದಾರೆ. 2014ರಲ್ಲಿ ಅಂಬಾನಿ ಆಸ್ತಿ $236 ಲಕ್ಷ ಇದ್ದುದು 2024ರ ವೇಳೆಗೆ $11,690 ಕೋಟಿ ಏರಿದೆ. ಅದಾನಿಯವರು ಆಸ್ತಿ 2014ರಲ್ಲಿ $800 ಕೋಟಿ ಇದ್ದುದು 2024ರ ವೇಳೆಗೆ $8,650 ಏರಿದೆ. ಇಷ್ಟೊಂದು ಆಸ್ತಿ ಹೆಚ್ಚಳವಾಗಲು ಕಾರಣವೇನು ಎಂದರು. ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿರುವ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಬರವಿದ್ದರೂ ಎನ್ಡಿಆರ್ಎಫ್ ಅನುದಾನ ನೀಡುವಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ. ಅವರಿಗೆ ರಾಜ್ಯದಲ್ಲಿ ಮತ ಕೇಳುವ ನೈತಿಕತೆ ಇಲ್ಲ. ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡುವುದಾಗಿ ಹೇಳುವವರು ಅವರು ಈ ಭಾಗಕ್ಕೆ ಕೊಟ್ಟಿದ್ದು ಏನು? ಏಮ್ಸ್ ಮಂಜೂರಾತಿ 2 ವರ್ಷದಿಂದ ಹೋರಾಟ ನಡೆಸಿದರೂ ಕೇಳುತ್ತಿಲ್ಲ. ಈ ಭಾಗಕ್ಕೆ 371 ಜೆ ಜಾರಿಗೊಳಿಸಿದ್ದು ಕಾಂಗ್ರೆಸ್ ಸರ್ಕಾರ. ಮಲ್ಲಿಕಾರ್ಜುನ ಖರ್ಗೆಯವರ ಶ್ರಮದಿಂದ ಜಾರಿಯಾಗಿದೆ ಎಂದರು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಮರ್ಥ ನಾಯಕತ್ವ ಇದೆ. ಬಿಜೆಪಿಯವರಿಗೆ ಕಾಂಗ್ರೆಸ್ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು. ಯಾಕಂದ್ರೆ ನಾನು ಯಾಕೆ ಹಿಡಿದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಹಾಗೆ ಓವರಲ್ ಆಗಿ ಹೇಳಿದ್ರೆ ಏನೋ ನನ್ನ ಮಾಹಿತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ನೋಡ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಮುಖೇಶ್ ಅಂಬಾನಿಯವರ ಆಸ್ತಿ 2014ರಲ್ಲಿ $2,360 ಕೋಟಿ ಇತ್ತು. $2,360 ಕೋಟಿ 2014ರಲ್ಲಿ ಅವರ ಆಸ್ತಿ ಇದ್ದಿತ್ತು. 2024ರಲ್ಲಿ ಅವರ ಆಸ್ತಿ ಹೆಚ್ಚಳ ಎಷ್ಟಾಗಿದೆಯಪ್ಪ ಅಂತ ಹೇಳಿದ್ರೆ $11,690 ಕೋಟಿ ಆಗಿದೆ. ಯಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಈ 10 ವರ್ಷಗಳಲ್ಲಿ ನಿಮ್ಮ ಕಾನೂನುಗಳು ಯಾರ ಪರವಾಗಿದೆ? ಹಾಗಿದ್ರೆ ಈ ದೇಶದ ಪ್ರಾಜೆಕ್ಟ್ಗಳು, ಈ ದೇಶದ ವಿಮಾನ ನಿಲ್ದಾಣಗಳು, ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದಾವಲ್ಲ, ಯಾರ ಪರವಾಗಿ ನೀವು ಕೊಡ್ತಾ ಇದ್ದೀರಿ? ಹೇಗೆ ಇದ್ದಕ್ಕಿದ್ದಾಗ ಏನು ಮಾಯ ಮಾಡಿದ್ದಾರೆ ಇವರು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಹೆಚ್ಚಳ ಆಗಲಿಕ್ಕೆ
ಮೋದಿಯವರೇ ನೀವು ಕಾರಣರಲ್ವಾ, ನಿಮ್ಮ ಸರ್ಕಾರ ಕಾರಣರಲ್ವಾ? ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅದರ ಜೊತೆಗೆ ಗೌತಮ್ ಅದಾನಿ ಆಸ್ತಿ 2014ರಲ್ಲಿ ಅವರ ಆಸ್ತಿ ಇದ್ದಿದ್ದು $800 ಕೋಟಿ. 800 ಕೋಟಿ. 2024ರಲ್ಲಿ 8,650 ಕೋಟಿ. $8,650 ಕೋಟಿ. ಲೆಕ್ಕ ಹಾಕೊಳ್ಳಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಲಾಗಿದೆ. ಯಾರು ಕಾರಣ ಇದಕ್ಕೆ? ಅವ್ರಿಗೇನು ಪ್ರಿಂಟಿಂಗ್ ಮಿಷಿನ್ ಕೊಟ್ಟಿದ್ದಾರೆ ನೀವು ಅವ್ರ ಕೈಗೆ? ಹೇಗಾಯ್ತು ಆಸ್ತಿ ಹೆಚ್ಚಳ? ದೇಶದ ಜನರಿಗೆ ನೀವು ಉತ್ತರ ಹೇಳಬೇಕಲ್ಲ. ನೀವೇ ಹೇಳಿದ್ರೆ, ನೀವೇ ಒಬ್ಬ ಸುಳ್ಳಿನ ಆಗಿದ್ದೀರಾ ಅಂತ ನಾವು ಹೇಳಿದ್ರೆ ನೀವು ಅದನ್ನ ತಪ್ಪಾಗಿ ತಿಳ್ಕೋಬಾರ್ದಲ್ವಾ? ತಾವೇನು ಹೇಳಿದ್ರೆ 2014ರಲ್ಲಿ ಎಲ್ಲ ಕಾಂಗ್ರೆಸ್ನಿಗರು ಮತ್ತು ಈ ದೇಶದಲ್ಲಿರುವಂತಹ ಶ್ರೀಮಂತರು ಸ್ವಿಸ್ ಬ್ಯಾಂಕ್ನಲ್ಲಿ ಬ್ಲಾಕ್ ಮನಿಯನ್ನ ಇಟ್ಬಿಟ್ಟಿದ್ದಾರೆ. ಆ ಬ್ಲಾಕ್ ಮನಿಯನ್ನ ನಾವು ತಗೊಂಡು ಬಂದು ಎಲ್ಲರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಯಾರನ್ನು ಕೇಳದೆ ಸಮಾಲೋಚನೆಯನ್ನು ಮಾಡದೆ ಆರ್ಥಿಕ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ದೆ ಡಿಮಾನಿಟೈಸೇಷನ್, ಬ್ಲಾಕ್ ಮನಿಯನ್ನ ಕರ್ಬ್ ಮಾಡಬೇಕು ಅಂತ ಹೇಳಿ ಡಿಮಾನಿಟೈಸೇಷನ್ ನೀವು ಜಾರಿಗೆ ತಂದ್ರ ಅದರಿಂದೇನಾದ್ರೂ 3 ಕಾಸು ಪ್ರಯೋಜನ ಆಯ್ತಾ? ಯಾರಿಗೆ ಪ್ರಯೋಜನ ಆಯ್ತು? ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ವೆಂಕಟರಮಣಪ್ಪ ಮಾತನಾಡಿ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದ ಜನರಿಗೆ 5 ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದೇವೆ. ಬಿಜೆಪಿಯವರು ಯಾವ ಭರವಸೆಯೂ ಈಡೇರಿಸಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಪಾರಸ್ ಮಲ್ಸುಕಾಣಿ, ಜಿ ಬಸವರಾಜ ರೆಡ್ಡಿ, ಅಮರೇಗೌಡ ಹಂಚಿನಾಳ್, ಆಂಜನೇಯ ಕುರುಬುದಡ್ಡಿ, ಅಸ್ಲಂ ಪಾಷಾ, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ಡಾಕ್ಟರ್ ರಜಾಕ್ ಉಸ್ತಾದ್ ಸೇರಿದಂತೆ ಅನೇಕರಿದ್ದರು. ಲೋಕಸಭಾ ಚುನಾವಣೆ ಸುಳ್ಳು ಸತ್ಯದ ನಡುವೆ ನಡೆಯುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸುವ ಮೂಲಕ ಸತ್ಯಕ್ಕೆ ಜಯ ನೀಡಬೇಕೆಂದು ಕೆಪಿಸಿಸಿ ಉಸ್ತುವಾರಿ ತನ್ವೀರ್ ಸೇಠ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನಕ್ಕೆ ನಮಸ್ಕರಿಸುತ್ತಲೇ ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳುವ ಬಿಜೆಪಿ ನಾಯಕರು ಧರ್ಮಾಧಾರಿತವಾಗಿ ಜನರನ್ನು ಪ್ರಚೋದಿಸುವ ಕೆಲಸ ಮಾಡುತ್ತಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗಿರುವ ಮೀಸಲಾತಿಯನ್ನೇ ರದ್ದುಗೊಳಿಸುವುದಾಗಿ ಬಿಜೆಪಿಯವರು ಹೇಳುತ್ತಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ರಥಯಾತ್ರೆಯಲ್ಲಿ ಬಂದಿದ್ದಾಗ ವಿಜಯನಗರ ಜಲಾಶಯ ಕಾಯುತ್ತಿತ್ತು ಎಂದು ಹೇಳುತ್ತಾರೆ. ಮತ್ತೊಂದು ಕಡೆ ಭದ್ರಾ ಯೋಜನೆ 5,000 ಕೋಟಿ ರೂಪಾಯಿ ಘೋಷಣೆ ಮಾಡಿ 1 ರೂಪಾಯಿಯೂ ಕೊಟ್ಟಿಲ್ಲ. ಕಾಂಗ್ರೆಸ್ ಸುದೀರ್ಘ ರಾಜಕಾರಣದಲ್ಲಿ ಧರ್ಮಾಧಾರಿತ ರಾಜಕಾರಣ ಮಾಡಿಲ್ಲ. ಜನರು ಬದಲಾವಣೆ ಬಯಸಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಲಿದ್ದಾರೆ. ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಜಿ ಕುಮಾರ್ ನಾಯಕ್ ಇವರಿಗೆ ಮತ ನೀಡಿ ಎಲ್ಲ ಸಮುದಾಯದವರು ಬೆಂಬಲಿಸಬೇಕೆಂದರು. ನಾನು 35 ವರ್ಷಗಳ ಹಿಂದೆ ರಥಯಾತ್ರೆ ತಂದಂತಹ ಸಂದರ್ಭದಲ್ಲಿ ರಾತ್ರಿ 3 ಗಂಟೆಗೆ ಸಾಗರ ನಮಗಾಗಿ ಕಾಯ್ತಾ ಇತ್ತು. ಈ ಭಾಗದ ಜನ ಪ್ರಜ್ಞಾವಂತರು ಅನ್ನೋ ವಿಚಾರನ ಅವರು ಉಲ್ಲೇಖ ಮಾಡಿ ಕೇವಲ ಧಾರ್ಮಿಕ ಭಾವನೆಗಳನ್ನ ಪ್ರಚೋದನೆ ಮಾಡಿ ಮತ ಗಳಿಸುವಂತಹ ಬಿಜೆಪಿಯವರು ಈ ಭಾಗಕ್ಕೆ ಬೇಕಾಗಿರುವಂತಹ ಅಭಿವೃದ್ಧಿ ಕೇಂದ್ರದಿಂದ ಸಿಗಬೇಕಾಗಿರುವಂಥ ನಮ್ಮ ನಿರೀಕ್ಷೆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೆ ಕೇವಲ ರಥಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಜನ ಬಂದಿದ್ದರು, ಕಾಯ್ತಾ ಇದ್ರು ಅನ್ನೋದು ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಈ ಭಾಗದ ರೈತರ ಸಮಸ್ಯೆ ಆಗಿರ್ಬೋದು, ಈ ಭಾಗದ ನೀರಾವರಿ ಸಮಸ್ಯೆ ಆಗಿರ್ಬೋದು, ಈ ಜಿಲ್ಲೆಗೆ ಸಿಗಬೇಕಾಗಿರುವಂಥ ಮಾನ್ಯತೆಯ ವಿಚಾರದಲ್ಲಾಗಿರ್ಬೋದು ಏನು ಮಾತಾಡದೇ ಇರುವಂಥದ್ದು ನಾವೆಲ್ಲರೂ ಗಮನಿಸ್ಬೋದು. ಇದರ ಜೊತೆಗೆ ಜಿಲ್ಲೆಯಲ್ಲಿ ರಾಜಕೀಯವಾದಂತಹ ಅನೇಕ ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ನಾವು ಈಗಾಗಲೇ ಘೋಷಿಸಿರುವಂತಹ ಅನೇಕ ಕಾರ್ಯಕ್ರಮಗಳು ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೀವನದ ಒಂದು ಬದ್ಧತೆಯನ್ನು ನಾವು ಕೊಡುವಂತಹ, ಬದುಕನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೇವೆ. ಆ ಕಾರಣಕ್ಕಾಗಿಯೇ ಪ್ರಸ್ತುತ ನಮ್ಮ ಮುಂದೆ ಇರುವಂತಹ ಲೋಕಸಭಾ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ನಡುವೆ ನಡೀತಾ ಇರುವಂಥ ಚುನಾವಣೆ. ಇದರ ಜೊತೆಗೆ
ಒಂದು ಕಡೆ ಭಾರತದ ಸಂವಿಧಾನದ ಆಸೆಗಳಂತೆ ನಡಿಬೇಕಾಗಿರುವಂಥದ್ದು ಒಂದು ಕಡೆಗಾದರೆ, ಸಂವಿಧಾನವೇ ಬದಲಾವಣೆ ಮಾಡುವಂತಹ ಮಾರ್ಗಗಳು ನಮ್ಮ ಮುಂದೆ ಪದೇ ಪದೇ BJPಯ ಮುಖಂಡರುಗಳು, BJPಯ ಸ್ಪರ್ಧೆ ಮಾಡ್ತಿರುವಂಥ ಅಭ್ಯರ್ಥಿ. ಈ ಸಂದರ್ಭದಲ್ಲಿ ಪಾರಸ್ಮಲ್ ಸುಕಾಣೆ, ಜಿ ಬಸವರಾಜ ರೆಡ್ಡಿ, ಅಮರೇಗೌಡ ಹಂಚನಾಳ್, ರುದ್ರಪ್ಪ ಅಂಗಡೆ, ಜಿ ಸುರೇಶ್, ಆಂಜನೇಯ ಕುರುಬದೊಡ್ಡಿ, ಮೊಹಮ್ಮದ್ ಶಾ ಆಲಂ, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ಡಾಕ್ಟರ್ ರಜಾಕ್ ಉಸ್ತಾದ್, ಅಸ್ಲಂ ಪಾಷಾ, ಅಬ್ದುಲ್ ಕರೀಂ, ವಕ್ಫ್ ಬೋರ್ಡ್ ಅಧ್ಯಕ್ಷ ಸೇರಿ ಅನೇಕರಿದ್ದರು. ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಶ್ರೀ ಮಹಾಂತೇಶ್ವರ ಜಾತ್ರಾ ಮಹೋತ್ಸವವು ಸಂಭ್ರಮದಿಂದ ಜರುಗಿತು. ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಶ್ರೀ ಮಹಾಂತೇಶ್ವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಸಂಜೆ 5 ಗಂಟೆಗೆ ರಾಯಚೂರು ಗ್ರಾಮೀಣ ಶಾಸಕ ಬಸವನಗೌಡ ದದ್ದಲ್ ಅವರು ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಮಠಮಾರಿ ಬಿಚ್ಚಾಲಿ ಮಠ ವೀರ ತಪಸ್ವಿ ಶ್ರೀ ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಾತ್ರಾ ಮಹೋತ್ಸವದ ಸಾನ್ನಿಧ್ಯ ವಹಿಸಿದರು. ನೂರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಹಿಂದೆ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 7029. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಬಳ್ಳಾರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ 14 ವಿವಿಧ ಬಗೆಯ ರೈಡ್ಗಳು, ಟಿಲ್ಟಿಂಗ್ ಬಕೆಟ್, ಪ್ಲೇ ಪೆನ್, ರೈನ್ ಡ್ಯಾನ್ಸ್, ಪೆಂಡುಲಮ್, ಸ್ಪೀಡ್ ರೈಡ್, ಮಲ್ಟಿಲೈನ್, ಸ್ಪೈರಲ್ ಓಪನ್ ಅಂಡ್ ಕ್ಲೋಸ್, ರೋಪ್ ಅಂಡ್ ರೈಡ್ ಗೇಮ್ಗಳು ಮತ್ತು ಚಿಕ್ಕ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ಗಳು ಇರುತ್ತವೆ. ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಉಪಯೋಗಿಸಲಾಗುತ್ತದೆ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್, ಲಾಕರ್ ಮತ್ತು ಪ್ಯೂರ್ ವೆಜಿಟೇರಿಯನ್ ಫುಡ್ ಸೌಲಭ್ಯವಿರುತ್ತದೆ. ಹುಟ್ಟುಹಬ್ಬ, ಕಂಪನಿಗಳ ಮೀಟಿಂಗ್ಗಳಿಗಾಗಿ, ಇನ್ನಿತರ ಕಾರ್ಯಕ್ರಮಗಳಿಗೆ 500ಕ್ಕೂ ಹೆಚ್ಚು ಜನರ ಸಾಮರ್ಥ್ಯದ ಫಂಕ್ಷನ್ ಹಾಲ್, ವಾಹನಗಳ ನಿಲುಗಡೆಗಾಗಿ ವಿಶಾಲವಾದ ಸ್ಥಳ ಇರುತ್ತದೆ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ಹಿಂದೆ ಭೇಟಿ ನೀಡಿ. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300.
ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಳೆದ 10 ವರ್ಷ ಆಡಳಿತ ನಡೆಸಿದ ಬಿಜೆಪಿ ನೇತೃತ್ವದ NDA ಸರ್ಕಾರ ಜನರಿಗೆ ಬಣ್ಣದ ಮಾತುಗಳನ್ನಾಡಿ ನೀಡಿದ ಭರವಸೆಗಳನ್ನು ಹುಸಿಗೊಳಿಸಿದೆ. ಬಂಡವಾಳಶಾಹಿ ಪರವಾದ ಬಿಜೆಪಿಯನ್ನು ಸೋಲಿಸಿ ಎಂದು SUCIC ಪಾಲಿಟಿ ಬ್ಯೂರೋ ಸದಸ್ಯ ಕೆ. ರಾಧಾಕೃಷ್ಣ ಹೇಳಿದರು. ಕಳೆದ 10 ವರ್ಷ ಆಡಳಿತ ನಡೆಸಿದ ಬಿಜೆಪಿ ನೇತೃತ್ವದ NDA ಸರ್ಕಾರ ಜನರಿಗೆ ಬಣ್ಣದ ಮಾತುಗಳನ್ನು ಆಡಿ ನೀಡಿದ ಭರವಸೆಗಳನ್ನು ಹುಸಿಗೊಳಿಸಿದೆ. ಬಂಡವಾಳಶಾಹಿ ಪರವಾದ ಬಿಜೆಪಿಯನ್ನು ಸೋಲಿಸಿ ಎಂದು SUCIC ಪಾಲಿಟಿ ಬ್ಯೂರೋ ಸದಸ್ಯ ಕೆ. ರಾಧಾಕೃಷ್ಣ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಪಕ್ಷವು ಚುನಾವಣೆ ಬಾಂಡ್ ಸ್ಕೀಮ್ ಹೆಸರಿನಲ್ಲಿ ಜಗತ್ತಿನ ಅತಿದೊಡ್ಡ ಕಪ್ಪು ಹಣದ ಹಗರಣದಲ್ಲಿ ತೊಡಗಿದೆ ಎನ್ನುವುದು ಸಾಬೀತಾಗಿದೆ. ರೈತರ ಆದಾಯ ದ್ವಿಗುಣ, ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿದ ಮೋದಿ, ಅದಾನಿ, ಅಂಬಾನಿಗಳಂತಹವರನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದೆ. ಇದೀಗ ದೇಶವನ್ನು ಅಭಿವೃದ್ಧಿ ಪಥದತ್ತ ತರಲು ಮತ್ತೊಂದು ಅವಕಾಶ ನೀಡಿ ಎಂದು ದೇಶದ ಜನರನ್ನು ಮರಳು ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. SUCIC ಪಕ್ಷವು NDA ಮತ್ತು UPA ಜೊತೆಗೆ ತೆರಳದೆ ಸ್ವತಂತ್ರವಾಗಿ ಚುನಾವಣೆ ಅಖಾಡದಲ್ಲಿ ಧುಮುಕಿದ್ದು ದೇಶದಲ್ಲಿ ಆಳ್ವಿಕೆ ನಡೆಸಿದ ಬಿಜೆಪಿ NDA ಸರ್ಕಾರವನ್ನು ಕಿತ್ತೊಗೆಯಲು ಪಣತೊಟ್ಟಿದೆ. ದೇಶದಲ್ಲಿ 151 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು ರಾಜ್ಯದಲ್ಲಿ 19 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಎಂದರು. 10 ವರ್ಷ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಅಚ್ಚೇದಿ ನಾಯಿಗೆ ಎಂದು ಜನರ ಬದುಕನ್ನು ಮುರಾಬಟ್ಟಿಯಾಗಿ ಮಾಡಿದೆ. ಅಧಿಕಾರಕ್ಕೆ ಬಂದಾಗ 2 ಕೋಟಿ ಉದ್ಯೋಗ, ಕಪ್ಪು ಹಣ, ಪ್ರತಿ ನಾಗರಿಕರಿಗೆ ಬ್ಯಾಂಕ್ ಖಾತೆಗೆ 15 ಲಕ್ಷ ಜಮಾ, ರೈತರ ಆದಾಯ ದ್ವಿಗುಣ ಸೇರಿದಂತೆ ಅನೇಕ ಭರವಸೆ ನೀಡಿ ಸುಳ್ಳಾಗಿಸಿದೆ. ರಾಮ ಮಂದಿರ, ರಾಮರಾಜ್ಯ, ಮೋದಿ ಗ್ಯಾರಂಟಿ ಎಂದು ಹೇಳುವ ಮೂಲಕ ಇದೀಗ ಚುನಾವಣೆ ಬಾಂಡ್ ಸ್ಕೀಮ್ ಹೆಸರಿನಲ್ಲಿ ತನ್ನ ಬಣ್ಣ ಬಯಲಾಗಿದೆ ಎಂದರು. ದೇಶದಲ್ಲಿ ರೈತರ ಬಗ್ಗೆ ಕಾಳಜಿ ಇಲ್ಲದ ಪ್ರಧಾನಿ ಮೋದಿ ಆಡಳಿತದಲ್ಲಿ 4 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತಂದು ಬಂಡವಾಳಶಾಹಿಗಳ ಪರವಾದ ನೀತಿಗಳು ರೂಪಿಸಿ ಆದಾಯ ದ್ವಿಗುಣ ಬದಲಿಗೆ ಇದೀಗ ರೈತರನ್ನು ದಿವಾಳಿ ಮಾಡಿ ಅಂಬಾನಿಗಳ ಆದಾಯ ಏರಿಕೆ ಮಾಡಿದ್ದಾರೆ. ದೇಶದಲ್ಲಿ ನಿರುದ್ಯೋಗ ತಾಂಡವಾಡುತ್ತಿದೆ. ದೇಶದ 5% ಶ್ರೀಮಂತರು ದೇಶದ 65% ಸಂಪತ್ತಿನ ಒಡೆಯರಾಗಿದ್ದಾರೆ. 50% ಜನರು ಮಾತ್ರ 3% ಸಂಪತ್ತು ಹೊಂದಿದ್ದಾರೆ ಎಂದು ತಿಳಿಸಿದರು. ದೇಶದಲ್ಲಿ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಣಗೊಳಿಸುವ ಮೂಲಕ ಕಾರ್ಪೊರೇಟ್ ಕಂಪನಿಗಳ ಮಡಿಲಿಗೆ ನೀಡಿದೆ. ಕೃಷಿ ವಲಯವನ್ನು ಕಾರ್ಪೊರೇಟ್ ಕಂಪನಿಗೆ ನೀಡಲು ಕರಾಳ ಕಾಯ್ದೆ ಜಾರಿಗೆ ಮುಂದಾಗಿದೆ. ದೇಶದ ಲೂಟಿಗೆ ಬಂಡವಾಳಗಾರರಿಗೆ ಮುಕ್ತ ಅವಕಾಶ ನೀಡಿದೆ. ಇದೀಗ ಮತ್ತೆ ಚುನಾವಣೆಯಲ್ಲಿ ಗೆಲ್ಲಲು ಜನರ ಮತವನ್ನು ಜಾತಿವಾದ, ಕೋಮುವಾದ ಮೂಲಕ ಧ್ರುವೀಕರಣ ಮಾಡುವ ಮಂದಿರ, ಮಸೀದಿ, ಬಾವುಟ, CAA ದಾರಿಗಳನ್ನು ಹುಡುಕುತ್ತಿದೆ. ಚುನಾವಣೆ ಆಯೋಗವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಯುಕ್ತರ ನೇಮಕಾತಿ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಎಂದು ದೂರಿದರು. ಕಾಂಗ್ರೆಸ್ ಸಹ ಜಾಗತೀಕರಣ, ಖಾಸಗೀಕರಣ ನೀತಿಗಳ ಮೂಲಕ ಜನರನ್ನು ಲೂಟಿ ಮಾಡಿದೆ. ಕಾಂಗ್ರೆಸ್ ಇದೀಗ ಕಾಂಗ್ರೆಸ್ ನೇತೃತ್ವದ ವಿವಿಧ ಅವಕಾಶವಾದಿ ಪ್ರಾದೇಶಿಕ ಪಕ್ಷಗಳು ಇಂಡಿಯಾ ಕೂಟ ರಚನೆ ಮಾಡಿಕೊಂಡಿದೆ. ಪ್ರಜಾತಾಂತ್ರಿಕ ಪರ್ಯಾಯ ನೀಡಲು ಅಸಾಧ್ಯವೆಂದರು. ಕಾರ್ಮಿಕರು, ಶೋಷಿತರು, ಬಡ ರೈತರ ಪರ್ಯಾಯವಾಗಿ ದೇಶದ ಎಡಪಕ್ಷಗಳು ಒಂದು ಒಕ್ಕೂಟದ ಮೂಲಕ ಜನ ಹೋರಾಟ ಕಟ್ಟಬೇಕಿತ್ತು. ಚುನಾವಣೆಗಳು ಪರಿಹಾರವಲ್ಲ, ಸಮಾಜವಾದವೇ ನೈಜ ಪರಿಹಾರ. ಈ ಭಾಗವಾಗಿ SUCIC ದೇಶದಲ್ಲಿ 152 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು ರಾಜ್ಯದ 19 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ. ರಾಯಚೂರು ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ರಾಮಲಿಂಗಪ್ಪ ಅವರನ್ನು ಮತದಾರರು ಬೆಂಬಲಿಸುವ ಮೂಲಕ ಬಂಡವಾಳಶಾಹಿ ಪರ ರಾಜಕೀಯವನ್ನು ಸೋಲಿಸಬೇಕು ಎಂದು ತಿಳಿಸಿದರು. ಕಾರ್ಪೊರೇಟ್ ಮನೆತನಗಳು, ಈವನ್ ಮಲ್ಟಿನ್ಯಾಷನಲ್ ಬಹುರಾಷ್ಟ್ರ ಕಂಪನಿಗಳು ಅವರು ಉದ್ಧಾರ ಆಗ್ತಾ ಇದ್ದಾರೆ. ಅವ್ರ ಸಂಪತ್ತನ್ನ ಎಷ್ಟೋ ಪಟ್ಟು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಶತಕೋಟ್ಯಾಧಿಪತಿಗಳು ಅವ್ರ ಸಂಖ್ಯೆ ಸುಮಾರು 150 ಇತ್ತು ಮೋದಿ ಅಧಿಕಾರಕ್ಕೆ ಬರೋಷ್ಟೊತ್ತಿಗೆ.
ಈ ಸಂಖ್ಯೆ 222 ದಾಟಿದೆ. ಕೆಲವು ಜನ ಶತಕೋಟಿ ಆಸ್ಪತ್ರೆಗಳು, ಅದು ಕೂಡ ಕೋವಿಡ್ ಅಂತ ಪೀರಿಯಡ್ ಅಲ್ಲೂ ಇದ್ದಾಗಲೂ ಕೂಡ ಭಾರಿ ಪ್ರಮಾಣದ ಮಾಡಿಕೊಂಡು ಅವ್ರ ಮೇಲಿಂದ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಶ್ರೀಮಾನ್ ಮೋದಿ ಅವರು ಹೇಳ್ತೀವಿ, ನಾವು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಆದರೆ ಈಗ ತಾನೇ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಎಲ್ಲ ಮಾಹಿತಿ ಬಹಿರಂಗ ಆಗಿದೆ. ಈ ಸರ್ಕಾರ ಅದನ್ನ ಮುಚ್ಚಾಕಿತ್ತು, ಯಾರು ದೇಣಿಗೆ ಕೊಟ್ಟರು ಯಾವ ಪಾರ್ಟಿಗೆ ಹೋಗುತ್ತೆ. ಆದರೆ ಸುಪ್ರೀಂ ಕೋರ್ಟು ಇದ್ರ ಬಗ್ಗೆ ತೀರ್ಮಾನ ಕೊಟ್ಟು ಕೊನೆಗೆಲ್ಲ ಬಹಿರಂಗ ಪಡಿಸಿದ್ದಾರೆ. ಸೊ ಇಲ್ಲಿ ಯಾರಿಂದ ಹಣ ಬಂದು ಯಾರಿಗೆ ಹೋಗಿದೆ ಅದು ಸ್ಪಷ್ಟ ಇದೆ. ಅದರ ಬಹುಪಾಲು 60% ಹಣ, ಸುಮಾರು 8,000 ಕೋಟಿಗೂ ಹೆಚ್ಚು ಅಷ್ಟು ಮೊತ್ತ ಬಿಜೆಪಿ ಪಾರ್ಟಿಗೆ ಹೋಗಿದೆ. ಬಹಳ ದೊಡ್ಡ ಫಲಾನುಭವಿ ಅಂದರೆ ಬಿಜೆಪಿ. ನೆಕ್ಸ್ಟ್ 2-3ನೇ ಸ್ಥಾನದಲ್ಲಿ TMC ಕಾಂಗ್ರೆಸ್ ಎಲ್ಲ ಇದೆ. ಆದರೆ ಬಹಳ ಕಡಿಮೆ ಅಮೌಂಟ್, ಬಹುಭಾಗ ಹಣ ಎಲ್ಲ ಹೋಗಿರೋದು ಬಿಜೆಪಿಗೆ. ಅದು ಕೂಡ ಏನು ಯಾರೋ ಸ್ವಇಚ್ಛೆಯಿಂದ ಕೊಟ್ಟಿದ್ದಲ್ಲ. ಬಹುತೇಕ ಉದ್ಯಮಪತಿಗಳು, ರಾಜಕಾರಣಿಗಳು ಅವನ್ನೆಲ್ಲ ಕೂಡ ಇವರು ಬ್ಲ್ಯಾಕ್ ಮೇಲ್ ಮಾಡಿ ED, IT, CBI ತನಿಖೆ ಅಂತ ಮಾಡಿ ಕೇಸ್ ಹಾಕಿ ಕೊನೆಗೆ ಅವರಿಂದ ಹಣ ವಸೂಲಿ ಮಾಡೋದು, ಅವ್ರನ್ನ ಭ್ರಷ್ಟಾಚಾರ ಮುಕ್ತ ಅಂತ ಬಯಲು ಮಾಡೋದು, ಬಹಿರಂಗ ಪಡಿಸೋದು, ಆಮೇಲೆ ಅವ್ರನ್ನ ಬಿಜೆಪಿಗೆ ಸೇರಿಸಿ ಬಹಳ ಉನ್ನತ ಸ್ಥಾನ ಕೊಡೋದು. ಈ ರೀತಿ ಮಾಡಿ ಅತ್ಯಂತ ಭ್ರಷ್ಟ. ನಮ್ಮ ಹಣಕಾಸು ಸಚಿವೆ ಇದ್ದಾರೆ ನಿರ್ಮಲಾ ಸೀತಾರಾಮನ್, ಅವ್ರ ಗಂಡ ಪರಿಕಾಲ್ ಪ್ರಭಾಕರ್, ಅವ್ರ ಹೇಳಿಕೆ ಇದೆ, ಇದು ಕೇವಲ ರಾಷ್ಟ್ರ ಮಟ್ಟದ ದಾಖಲೆ ಅಲ್ಲ, ಇದು ವಿಶ್ವ ಮಟ್ಟದ ದಾಖಲೆ, ಭ್ರಷ್ಟಾಚಾರ ದಾಖಲೆ. 16,000 ಕೋಟಿ ಹಣ, ಅದು ದೊಡ್ಡ ಮೊತ್ತ ಭ್ರಷ್ಟಾಚಾರದ್ದು. ಅಂಥ ಒಂದು ಭ್ರಷ್ಟಾಚಾರಕ್ಕೆ ಇವತ್ತು ಮೋದಿ ಸರ್ಕಾರ ಒಂದು ಪ್ರತೀಕ ಆಗಿದೆ. ಸೊ ಸ್ನೇಹಿತರೆ, ಯಾವ ವಿಶ್ವದಲ್ಲೂ ಇವರು ಬದಲಾಗಿಲ್ಲ. ಏನು ಬೇರೆ ಬೇರೆ ಜಾಗತೀಕರಣ, ಉದಾರೀಕರಣ, ಖಾಸೀಕರಣ ನೀತಿ ಕಾಂಗ್ರೆಸ್ ಸರ್ಕಾರ ಈ ದೇಶದ ಮೇಲೆ ಹೇರೋದು. ಇದೆಲ್ಲ ಕೂಡ ಬಂಡವಾಳಗಾರರ ಪರ, ರೈತ ಕಾರ್ಮಿಕ ವಿರೋಧಿ ಈ ನೀತಿಗಳೆಲ್ಲ. ನಾವು ಅಳತೆ ಮಾಡೋದು ಈ ನೀತಿಗಳಾದಾದ್ಮೇಲೆ ಈ ನೀತಿಗಳು ನಮ್ಮ ರೈತರನ್ನ ಆತ್ಮ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಕೆ ಸೋಮಶೇಖರ್, ಚಂದ್ರಗಿರೀಶ್, ರಾಮಲಿಂಗಪ್ಪ, ವೀರೇಶ್, ಎನ್ಎಸ್ ಚನ್ನಬಸವ ಜಾನೇಕಲ್ ಇದ್ದರು. ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸುವಲ್ಲಿ ಕಾಳಜಿ ಇಲ್ಲದ ಕಾಂಗ್ರೆಸ್ ಮತ್ತು ಮೀಸಲಾತಿಯನ್ನೇ ತೆಗೆದುಹಾಕುವುದಾಗಿ ಹೇಳಿದ ಬಿಜೆಪಿಯನ್ನು ಸೋಲಿಸಲು ಬಹುಜನ ಸಮಾಜ ಪಾರ್ಟಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ದೇಶದಲ್ಲಿ ಇಂಡಿಯಾ ಒಕ್ಕೂಟದಿಂದ ಹೊರಗುಳಿದು ಸ್ಪರ್ಧೆ ಮಾಡಿದೆ. ಪಕ್ಷದ ಅಭ್ಯರ್ಥಿ ಎಸ್ ನರಸಣ್ಣಗೌಡ ನಾಯಕ್ ಇವರಿಗೆ ಮತ ಹಾಕುವ ಮೂಲಕ ಮತದಾರರು ಬೆಂಬಲಿಸಬೇಕು ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ವೈ ನರಸಪ್ಪ ಹೇಳಿದರು. ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸುವಲ್ಲಿ ಕಾಳಜಿ ಇಲ್ಲದ ಕಾಂಗ್ರೆಸ್ ಮತ್ತು ಮೀಸಲಾತಿಯನ್ನೇ ತೆಗೆದುಹಾಕುವುದಾಗಿ ಹೇಳಿದ ಬಿಜೆಪಿಯನ್ನು ಸೋಲಿಸಲು ಬಹುಜನ ಪಾರ್ಟಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ದೇಶದಲ್ಲಿ ಇಂಡಿಯಾ ಒಕ್ಕೂಟದಿಂದ ಹೊರಗುಳಿದು ಸ್ಪರ್ಧೆ ಮಾಡಿದೆ. ಪಕ್ಷದ ಅಭ್ಯರ್ಥಿ ಎಸ್ ನರಸಣ್ಣಗೌಡ ನಾಯಕ್ ಇವರಿಗೆ ಮತ ಹಾಕುವ ಮೂಲಕ ಮತದಾರರು ಬೆಂಬಲಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ವೈ ನರಸಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರು ರಾಜಮನೆತನದಿಂದ ಬಂದವರು. ಅವರು ರಾಜಮನೆತನದ ಅಧಿಕಾರ ಅನುಭವಿಸಿ ಬಂದವರು. ಅವರಿಂದ ಶೋಷಿತ ಅಭಿವೃದ್ಧಿ ಅಸಾಧ್ಯ. ಶೋಷಿತರ ವರ್ಗಕ್ಕೆ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಶೋಷಿತರ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಶೋಷಿತ ಅಭಿವೃದ್ಧಿಯಾಗಬೇಕು, ಆದರೆ ಆಳುವವರು ಶೋಷಿತರನ್ನು ಕಡೆಗಣಿಸಿದ್ದಾರೆ ಎಂದು ದೂರಿದರು. ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ನೀಡಿ ಸಮುದಾಯ ಜನರು ಅಭಿವೃದ್ಧಿಯಾಗಬೇಕು ಎನ್ನುವ ಉದ್ದೇಶ, ಆದರೆ ಉದ್ದೇಶಗಳು ಈಡೇರುತ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಈ ಹಿಂದೆ ಜಿಲ್ಲಾಧಿಕಾರಿಯಾಗಿ ಅಧಿಕಾರ, ರಾಜ್ಯದ ವಿವಿಧ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಹೊರ ಜಿಲ್ಲೆಯವರಾಗಿದ್ದು ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ದು ಈ ಭಾಗದ ಜನರ ಮೀಸಲಾತಿಯನ್ನು ಕಿತ್ತುಕೊಂಡಿದ್ದಾರೆ. ಮೀಸಲಾತಿಯನ್ನು ತೆಗೆದುಹಾಕಲು ಹೊರಟಿರುವ ಕಾಂಗ್ರೆಸ್ ನಡೆಯನ್ನು ಖಂಡಿಸಿದರು. ಬಹುಜನ ಸಮಾಜ ಪಾರ್ಟಿ ದೇಶ ಮತ್ತು ರಾಜ್ಯದಲ್ಲಿ ಯಾರ ಜೊತೆಗೆ ಮೈತ್ರಿಯಾಗದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದೆ. ಪಕ್ಷದ ಅಭ್ಯರ್ಥಿ ಎನ್ ನರಸಣ್ಣಗೌಡ ನಾಯಕ್ ಅವರಿಗೆ ಬೆಂಬಲಿಸಬೇಕು ಎಂದು ತಿಳಿಸಿದರು. ನಾವು ರಾಯಚೂರು ಲೋಕಸಭಾದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇವೆ. ಶ್ರೀ ಎಸ್ ನರಸಣ್ಣಗೌಡ ನಾಯಕ್ ಅಂತ ಇವರು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಲೋಕಸಭೆಗೆ ಸಂಬಂಧಪಟ್ಟಂತೆ ರಾಜಾ ಅಮರೇಶ್ವರ್ ನಾಯಕ್ ಮತ್ತು ಕುಮಾರ್ ನಾಯಕ್ ಇವರು ಅಭ್ಯರ್ಥಿಗಳಾಗಿದ್ದಾರೆ.
ನಾವು ಇಲ್ಲಿ ಲೋಕಲ್ ಜನಕ್ಕೆ, ನಾವು ಅತ್ಯಂತ ಕೆಳಮಟ್ಟದ ಶೋಷಿತ ವರ್ಗಗಳಿಗೆ ನಾವು ನಿಮಗೆ ಅಪೀಲ್ ಮಾಡೋದಿಷ್ಟೇ, ರಾಜ ಅಮರೇಶ್ವರ್ ನಾಯಕ್ ಅವರು ರಾಜಮನೆತನದಿಂದ ಬಂದವರು. ಅವರು ರಿಸರ್ವೇಷನ್ನ ಅವರು ಆಡಳಿತ ಕಾಲದಲ್ಲಿ, ಅವರು ತಾತ ಮುತ್ತಾತರ ಕಾಲದಿಂದ ಅವರು ಒಂದು ಭಾಗದ ರಾಜರಾಗಿರುವಂಥ ಸಂದರ್ಭದಲ್ಲಿ ಅವರು ಅಧಿಕಾರ ವ್ಯಾಪ್ತಿಯನ್ನು ಅನುಭವಿಸಿ ಈ ಕಡೆ ಬಂದಿದ್ದಾರೆ. ಆದರೆ ಅವರು ಮತ್ತೆ ಪುನಃ ಶೋಷಿತ ವರ್ಗಗಳ ಸಣ್ಣ ಪುಟ್ಟ ಜನಗಳ ಜನಕ್ಕೆ ರಿಸರ್ವೇಷನ್ ಸಿಕ್ಕಿ ಮೇಲೆ ಬರಲಿ ಅಂತ ಒಂದು ಉದ್ದೇಶ ಅವರಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ತಾವೇ ಎಲೆಕ್ಷನ್ ಇಟ್ಕೊಂಡು ತಾವೇ ಮತ್ತೊಂದು ಸಲ ಸ್ಪರ್ಧಿಸೋದು ಮತ್ತು ಮತ್ತೊಂದು ಸಣ್ಣ ಪುಟ್ಟ ಜನಕ್ಕೆ ಇವರು ಶೋಷಣೆ ಮಾಡುತ್ತಾ ಬಂದಿದ್ದಾರೆ. ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಈ ರಿಸರ್ವೇಷನ್ ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ರಿಸರ್ವೇಷನ್ ಅನ್ನ ಅನುಭವಿಸ್ತಕ್ಕಂಥ ನಮ್ಮ ಸಣ್ಣ ಪುಟ್ಟ ಜಾತಿ ಜನರು ಈ ರಿಸರ್ವೇಷನ್ ಅನ್ನ ಅನುಭವಿಸಿ ಇಷ್ಟು ದಿವಸ ಏನು ರಿಸರ್ವೇಷನ್ನ ಮುಖ ಇರಲಿಲ್ಲ, ಈಗ ಎಲ್ಲ ರಿಸರ್ವೇಷನ್ ಹೋಗಿ ಈಗ ರಾಜರ ಆಳ್ವಿಕೆ ಹೋಗಿ ಈಗ ಆಡಳಿತ ಪ್ರಜಾಪ್ರಭುತ್ವದ ಸತ್ಯ ಬಂದಿದೆ. ಹಾಗಾಗಿ ರಾಜರ ಆಡಳಿತದಿಂದ ಒಬ್ಬ ರಾಜ ಹುಟ್ಟಬೇಕಂದ್ರೆ ರಾಜರ ಹೊಟ್ಟೆಯಿಂದ ಹುಡುಕಿದ್ದ. ಆದರೆ ನಾನು ಕೊಟ್ಟಂಥ ಸಂವಿಧಾನವನ್ನು ಇವರು ಸಮರ್ಪಕವಾಗಿ ಬಳಸಿಕೊಂಡರೆ ಈಗ ಓಟ್ ಹಾಕುವಂಥ ಬೂತಿನ ಹೊಟ್ಟೆ ಒಳಗೆ ರಾಜ ಹುಡ್ತಾರೆ. ಈ ನಮ್ಮ ಸಣ್ಣ ಪುಟ್ಟ ಜನಗಳು ಇದನ್ನು ಬಳಸಿಕೊಂಡು ರಾಜರಾಗಲಿ, ಆಡಳಿತಗಾರರಾಗಲಿ, ಅಧಿಕಾರಿಗಳಾಗಲಿ ಅಂತ ಅವ್ರು ಆಶಿಸ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ನಮ್ಮ ರಾಯಚೂರು ಜಿಲ್ಲೆಗೆ ಕುಮಾರ್ ನಾಯಕ್ ಅವರು ಡಿ ಸಿ ಆಗಿದ್ರು. ಡಿ ಸಿ ಆಗಿದ್ರು ಮತ್ತು ಕರ್ನಾಟಕ ಸರ್ಕಾರದ ಆದಿನ ಕಾರ್ಯದರ್ಶಿನೂ ಆಗಿದ್ರು ಮತ್ತು KPC MDನೂ ಆಗಿದ್ರು. ಇವರು ತಲತಲಾಂತರದಿಂದ ಅಧಿಕಾರದಿಂದ ನಿರಂತರವಾಗಿ ಅಂಕುಶ ಪ್ರಭುತ್ವವನ್ನು ಇವರು ಮುಂದಿಟ್ಕೊಂಡು ಹೋಗಿದ್ರೆ ಇಂಥ ನರಸಿಂಹಗೌಡ ನಾಯಕ ಅಂತ ಸಣ್ಣ ಪುಟ್ಟ ಜನಕ್ಕೆ ರಿಸರ್ವೇಷನ್. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಹನುಮಂತಪ್ಪ ವಕೀಲ್, ವೆಂಕನಗೌಡ ನಾಯಕ್, ಯೇಸು DK ಇದ್ದರು. ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನ ವಿರೋಧಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನ ವಿರೋಧಿ ಬಿಜೆಪಿಯನ್ನು ಸೋಲಿಸುವುದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಸಮತಾ ಸೈನಿಕ ದಳ ತೀರ್ಮಾನಿಸಿರುವುದಾಗಿ ಜಿಲ್ಲಾಧ್ಯಕ್ಷ ಪರಶುರಾಮ್ ಆರೋಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಬೆಲೆ ಏರಿಕೆ ನೀತಿಯಿಂದ ಬಡವರ ಬದುಕು ಚಿಂತಾಜನಕ ಸ್ಥಿತಿಗೆ ಬಂದಿದೆ. ರೈತರ ಬದುಕು ಅಯೋಮಯವಾಗಿದೆ. ಅಭಿವೃದ್ಧಿ ಪೂರಕ ಕೆಲಸಗಳು ನಡೆಯುತ್ತಿಲ್ಲ. ಬಿಜೆಪಿಯ 10 ವರ್ಷದ ಸಾಧನೆಯ ಬಗ್ಗೆ ಮಾತನಾಡದೆ ಒಡೆದು ಆಳುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಪ್ರಸ್ತಾಪಿಸುವ ಮೂಲಕ ಜನರನ್ನು ಸಂಮೋಹನಗೊಳಿಸಿ ಮತ್ತೆ ಅಧಿಕಾರ ಕಬಳಿಸಲು ಹೊಂಚು ಹಾಕುತ್ತಿದ್ದು, ಅದನ್ನು ತಪ್ಪಿಸಲು ಹಾಗೂ ನುಡಿದಂತೆ ನಡೆಯುತ್ತಿರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದೇವೆ. ಜನರ ಬಳಿಗೆ ತೆರಳಿ ಮತದಾರರನ್ನು ಜಾಗೃತಿಗೊಳಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯದ ಮತದಾರಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ಬಿಜೆಪಿ ಸರ್ಕಾರದಿಂದ ಈ ದೇಶದ ಶ್ರಮಿಕ ಮತ್ತು ರೈತಾಪಿ ಜನರ ಬದುಕು ಬಹಳ ದುಸ್ಥಿತಿಗೆ ಆಗಲಿಕ್ಕೆ ಕಾರಣ ಆಗಿದೆ. ಬೆಲೆ ಏರಿಕೆ ಬಡವರ ಕೈಯಿಂದ ಏನು ಕೂಡ ಇವತ್ತು ನಾವು ಕಾಣ್ತಾ ಇಲ್ಲ. ದಿನನಿತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದ್ದಾವೆ. ಮತ್ತೆ ರೈತ ವಿರೋಧಿ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಇವತ್ತು ರೈತರಿಗೆ ಯಾವುದೇ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳು ಕೂಡ ತರ್ತಾ ಇಲ್ಲ. ಮತ್ತೆ ಸಂವಿಧಾನವನ್ನು ಕೂಡ ಇವತ್ತು ಏನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅವರ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಪದೇ ಪದೇ. ಹಾಗಾಗಿ ಈ ದೇಶದಲ್ಲಿ ಸಂವಿಧಾನ ಉಳಿಯಬೇಕು ಮತ್ತು ದೇಶದ ಪ್ರತಿಯೊಬ್ಬ ಕಟ್ಟ ಕಡೆಯವರೆಗೂ ಕೂಡ ನ್ಯಾಯ ದೊರಕುವಂಥ ಕೆಲಸ ಆಗಬೇಕು. ಅವರ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು, ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಸಮಾನ ನ್ಯಾಯ ಸಿಗಬೇಕು ಅಂತಂದ್ರೆ ಇವತ್ತು ಬಿಜೆಪಿ ಸರ್ಕಾರವನ್ನು ಸೋಲಿಸಬೇಕಾಗ್ತದೆ. ಇವತ್ತು ಇಲ್ಲಿ ಸ್ಪಷ್ಟ ನಿಲುವು ತಗೊಂಡಿದ್ದೀವಿ ಅಂತಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಆಗಿರ್ಬೋದು, ಈ ದೇಶದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಏನು ಜನಗಳ ಮುಂದೆ ಭರವಸೆಗಳನ್ನು ಕೊಡ್ತಾ ಇದೆ, ಆ ಭರವಸೆಗಳನ್ನು ಕೊಟ್ಟ ಮಾತಿನಲ್ಲಿ ಅವರು ನಡೆದುಕೊಳ್ತಕ್ಕಂಥ ಕೆಲಸ ಅವರು ಈಗಾಗಲೇ ಮಾಡಿ ತೋರಿಸ್ತಾ ಇದ್ದಾರೆ. ಇದರಿಂದ ಈ ದೇಶದ
ದುಡಿಯುವ ಜನಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಹಂತಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಸರ್ಕಾರ ಬಹಳಷ್ಟು ಕೂಡ ಇವತ್ತು ಕೈ ಹಿಡಿತಕ್ಕಂಥ ಕೆಲಸ, ಅವರನ್ನ ಮೇಲೆ ಎತ್ತಕ್ಕಂಥ ಕೆಲಸ ಮಾಡೋದ್ರಿಂದ, ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಂವಿಧಾನ ರಕ್ಷಣೆಗಾಗಿ ಇರ್ತಕ್ಕಂಥ ಸರ್ಕಾರವನ್ನ ಅಥವಾ ಸಂವಿಧಾನಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ನಿಲುವನ್ನು ಸ್ಪಷ್ಟಪಡಿಸಿರುವುದರಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡೋಣ ಅಂತಕ್ಕಂಥ ಒಂದು ಸ್ಪಷ್ಟ ನಿಲುವನ್ನು ನಾವು ತಗೊಂಡಿದ್ದೀವಿ. ಯಾಕಂದ್ರೆ ದೇಶದಲ್ಲಿ ಸಂವಿಧಾನ ಇದ್ರೆ ಮಾತ್ರ ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಸಿಗ್ಲಿಕ್ಕೆ ಸಾಧ್ಯ. ಸಂವಿಧಾನ ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಏನು ಇಲ್ಲಿ ಮಾತಾಡೋ ಅವಕಾಶ ಇರೋದಿಲ್ಲ. ಈ ಸಂದರ್ಭದಲ್ಲಿ ಚನ್ನಬಸವ ಮಾಡಗೇರಿ, ಭೀಮರಾಯ ಅತ್ನೂರು ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ರಾಯಚೂರು ಲೋಕಸಭಾ ಚುನಾವಣೆಯ ನಿಮಿತ್ತ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕ್ ಅವರ ಪರವಾಗಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ಭರ್ಜರಿ ಮತಯಾಚನೆ ನಡೆಸಿ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಿದರು. ರಾಯಚೂರು ಲೋಕಸಭಾ ಚುನಾವಣೆ ನಿಮಿತ್ತ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕ್ ಅವರು ಪರವಾಗಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ಭರ್ಜರಿ ಮತಯಾಚನೆ ನಡೆಸಿ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ 140 ವರ್ಷಗಳ ಇತಿಹಾಸವಿದೆ. ಅಂದಿನಿಂದ ಇಂದಿನವರೆಗೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮಾನತೆಯ ಜೊತೆಗೆ ಸ್ವಾವಲಂಬಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ಜನಪರ ಯೋಜನೆಗಳನ್ನು ರೂಪಿಸಿ ದೇಶದ ಜನರನ್ನು ಸ್ವಾವಲಂಬಿಗಳಾಗಿ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ದೊಡ್ಡದು ಎಂದರು. ಜನರಿಗೆ ಕಾಂಗ್ರೆಸ್ ಪಕ್ಷ ನೀಡಿದ ಕೊಡುಗೆಗಳ ಬಗ್ಗೆ ಮಾತನಾಡಿ ಮನವರಿಕೆ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಹೆಚ್ಚಿನ ಜನರ ಸೇವೆಗಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಬಳಿಗೆ ಬಂದಿದ್ದಾರೆ. ಆಶೀರ್ವದಿಸುವ ಮೂಲಕ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮೊಹಮ್ಮದ್ ಶಾಲಾಂ, ಬಸವರಾಜ ರೆಡ್ಡಿ, ಚಿನ್ನಯ್ಯ ಪೋಗಲ್, ಶಂಕರ್ ರೆಡ್ಡಿ, ಗೋವಿಂದ್ ರೆಡ್ಡಿ, ಬೆಲ್ಲಂ ಶ್ರೀಧರ್, ದೀಪಕ್, ಸೀನು ರೆಡ್ಡಿ, ಅರುಣ್ ದೋತ್ರಬಂಡಿ, ಪ್ರಭು ರೆಡ್ಡಿ, ರಾಜೇಶ್ ಮತ್ತು ಇತರ ಮುಖಂಡರುಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭವಾಗಿರುವ ದ್ವಿತೀಯ ಪಿಯುಸಿ ಕನ್ನಡ ವಿಷಯ ಪರೀಕ್ಷೆಗೆ ಜಿಲ್ಲೆಯಲ್ಲಿ 250 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭವಾಗಿರುವ ದ್ವಿತೀಯ ಪಿಯುಸಿ 2 ಕನ್ನಡ ವಿಷಯ ಪರೀಕ್ಷೆಗೆ ಜಿಲ್ಲೆಯಲ್ಲಿ 250 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಕನ್ನಡ ವಿಷಯ ಪರೀಕ್ಷೆಗೆ ರಾಯಚೂರು ತಾಲೂಕಿನಲ್ಲಿ 928 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 842 ವಿದ್ಯಾರ್ಥಿಗಳು ಹಾಜರಾಗಿದ್ದು 86 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನಲ್ಲಿ 268 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 230 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 38 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ 292 ನೋಂದಣಿ ಮಾಡಿಕೊಂಡಿದ್ದು 247 ವಿದ್ಯಾರ್ಥಿಗಳು ಹಾಜರಿದ್ದು 45 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ 356 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 314 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಒಟ್ಟು 192 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 153 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 2036 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು 1786 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಿದ್ದು 250 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ಬಿಸಿಲಿನ ತಾಪ ತಾಳಲಾರದೆ ಮೊಸಳೆಯೊಂದು ಸಾವನ್ನಪ್ಪಿದ ಘಟನೆ ತಾಲೂಕಿನ ಕುರುವಕುಲ ಗ್ರಾಮದ ಸಮೀಪದ ಕೃಷ್ಣಾ ನದಿಯ ಕಲ್ಲು ಬಂಡೆಯ ಮೇಲೆ ಮೃತ ಮೊಸಳೆಯು ಪತ್ತೆಯಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ಬಿಸಿಲಿನ ತಾಪ ತಾಳಲಾರದೆ ಮೊಸಳೆಯೊಂದು ಸಾವನ್ನಪ್ಪಿದ ಘಟನೆ ತಾಲೂಕಿನ ಕುರುವಕುಲ ಗ್ರಾಮದ ಸಮೀಪದ ಕೃಷ್ಣಾ ನದಿ ಕಲ್ಲು ಬಂಡೆಯ ಮೇಲೆ ಮೃತ ಮೊಸಳೆಯು ಪತ್ತೆಯಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ಸಂಪೂರ್ಣವಾಗಿ ನದಿ ಬತ್ತಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ನದಿಯಲ್ಲಿ ಇದ್ದ ಜಲಚರಗಳು ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನದಿಯಲ್ಲಿ ನೀರಿಲ್ಲದೆ ಸಾಕಷ್ಟು ಮೀನುಗಳು ಸಾವನ್ನಪ್ಪಿದೆ. ಸದಾಕಾಲ ನೀರಿನಲ್ಲಿ ಇರುವ ಮೊಸಳೆಗಳು ನದಿಯಲ್ಲಿ ನೀರಿಲ್ಲದೆ ಇರುವುದರಿಂದ ಬಿಸಿಲಿನ ತಾಪಕ್ಕೆ ಮೊಸಳೆ ಮೃತಪಟ್ಟಿದ್ದು ಮೊಸಳೆಯ ದೇಹ ಬಂಡೆಯ ಮೇಲೆ ಮೃತಪಟ್ಟಿರುವುದನ್ನು ಕಾಣಬಹುದಾಗಿದೆ. ಜಿಲ್ಲಾಡಳಿತ ಕೃಷ್ಣಾ ನದಿಗೆ ನೀರು ಹರಿಸಲು ಮುಂದಾಗಬೇಕು, ಇಲ್ಲದಿದ್ದರೆ ನೀರಿಲ್ಲದೆ ಜಲಚರಗಳು ಸಂಪೂರ್ಣವಾಗಿ ಸಾವನ್ನಪ್ಪುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ಸೋಮಣ್ಣ ಜಿಲ್ಲೆಯವರಲ್ಲ ಎಂದ ಕಾಂಗ್ರೆಸ್ ನಾಯಕರು ಕುಮಾರ್ ನಾಯಕ್ ಜಿಲ್ಲೆಯವರೇ ಎಂದು ಹೇಳಲಿ ಸೋಮಣ್ಣ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜನರಿಗೆ ತಪ್ಪು ಮಾಹಿತಿ ಹೇಳಿಕೆ ಹಿಂಪಡೆಯಲಿ ವಿಆರ್ ಸುದರ್ಶನ್. ಸತ್ಯ ಸುಳ್ಳಿನ ಮಧ್ಯೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಿ ತನ್ವೀರ್ ಶೇಟ್. ಎಲೆಬಿಚ್ಚಲಿ ಸಂಭ್ರಮದಿಂದ ಜರುಗಿದ ಮಹಾಂತೇಶ್ವರ ಜಾತ್ರೆ.
ಬಿಜೆಪಿ 10 ವರ್ಷದ ಆಡಳಿತದಲ್ಲಿ ಜನರಿಗೆ ಬಣ್ಣದ ಮಾತು ಮೂಲಕ ವಂಚನೆ, ಬಂಡವಾಳಶಾಹಿ ಪರವಾದ ಬಿಜೆಪಿಯನ್ನು ಸೋಲಿಸಿ ರಾಧಾಕೃಷ್ಣ. ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸುವಲ್ಲಿ ಕಾಳಜಿ ಇಲ್ಲದ ಕಾಂಗ್ರೆಸ್ ಬಿಜೆಪಿಯನ್ನು ತಿರಸ್ಕರಿಸಿ ಬಿಎಸ್ಪಿಗೆ ಬೆಂಬಲಿಸಿ ವೈನಸಪ್ಪ. ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಪರಶುರಾಮ್. ವಾರ್ಡ್ ನಂಬರ್ 23ರಲ್ಲಿ ಗ್ಯಾರಂಟಿ ಕಾರ್ಡ್ ವಿತರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ. ದ್ವಿತೀಯ ಪಿಯುಸಿ ಪರೀಕ್ಷೆ 250 ವಿದ್ಯಾರ್ಥಿಗಳ ಗೈರು. ಮತ್ತು ನೀರಿಲ್ಲದೆ ನದಿ ಸಂಪೂರ್ಣ ಖಾಲಿ, ಬಿಸಿಲಿನ ತಾಪಕ್ಕೆ ಮೊಸಳೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. Visit KTB Jewel Palace, Udayanagar, Station Road, Raichur. Mobile 8123535300. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು.